ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ ಮಸ್ತ್ ಇತ್ತು, ಫುಲ್ ತಂಪು ಗಾಳಿ ಬೀಸಾತಿತ್ತು ಲೈಟಂಗೆ, ಮತ್ತು ಎಲ್ಲ ಸಮುದ್ರಗಳ ಅಲೆಗಳ ಸೌಂಡ್ ಎಲ್ಲ ಕೇಳಿಸಾತಿತ್ತು. ಸೊ ಒಂದು ಸ್ವಲ್ಪ ಹೊತ್ತು ನಿಂತು ಅದನ್ನೆಲ್ಲ ಎಂಜಾಯ್ ಮಾಡಿದ್ನಿ. ಸೊ ಈಗ ಬೀಚಿಗೆ ಹೊಂಟಿದ್ವಿ ನಾವು, ಎಲ್ಲರೂ ಎದ್ದಿದ್ವಿ ಜಲ್ದಿನೇ, ಯಾಕಂದ್ರೆ ನಾವೀಗ 11 o'clock ಅಂದರೆ ಇಲ್ಲಿಂದ ಚೆಕ್ಔಟ್ ಮಾಡೋದಿತ್ತು. ಸೊ ಈಗ ತಂಪತ್ನಾಗ ಹೋಗಿ ಬೀಚ್ನಾಗ ಎಂಜಾಯ್ ಮಾಡಿ ಬರೋಣ ಒಂದು ಸ್ವಲ್ಪ ಹೊತ್ತು ಅಂಥೇಳಿ. ನಾನು ಆ್ಯಕ್ಚುಲಿ ಚೆರಿದ ರಿಯಾಕ್ಷನ್ ನೋಡೋದಿತ್ತಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ಬೀಚ್ ಒಳಗೆ. ಅಂದ್ರೆ ಆಕಿಗೆ ನಿನ್ನೆ ನಾನು ಜಸ್ಟ್ ಉಸುಕ್ನಾಗ ಆಟ ಆಡಿದ್ಲಕ್ಕಿ, ನೀರೊಳಗೆಲ್ಲ ಇಳಿದಿರಲಿಲ್ಲ. ಸೊ ಭಾಳ ಎಕ್ಸೈಟೆಡ್ ಅದ ನಾನು ನೋಡ್ಲಿಕ್ಕೆ. ಗುಡ್ ಮಾರ್ನಿಂಗ್. ಎಲ್ಲಿ ಹೊಂಟೇವಿ ನಾವು? ಮಾ ಕಡೆ ಹೊಂಟೇವಿ. ಮಾ ಕಡೆ ಆಟ ಆಡಕ. ಏನು ಹಾಕ್ಕೊಂಡೀನಿ? ಬಿಕಿನಿ. ರೆಡಿ ಹೋಗುನು ಮತ್ತೆ ಆಟ ಆಡಕ್ಕೆ. ಚೆರಿನೂ ಮಸ್ತ್ ಎಂಜಾಯ್ ಮಾಡಿದ್ಲಲ್ಲೇ. ಫಸ್ಟ್ ಸ್ಟಾರ್ಟಿಂಗ್ ಆಕಿಗ ಹಿಂಗೆ ಅಲೆಗಳು ವಾಪಸ್ ಹೋಗ್ಬೇಕಾದ್ರೆ ಅದ್ರಾಗ ಜರ್ಕೊಂಡು ಹೋಗು ಹಂಗೆ ಫೀಲಿಂಗ್ ಆಗತ್ತಿತ್ತ. ಸೊ ಅದಕ್ಕೆ ಅಂಜಾಕ್ ಹತ್ತಿದ್ಲ. ಬಟ್ ಆಮೇಲೆ ಈ ಥರ ನನ್ನ ಮೇಲೆ ಕೂತ್ಕೊಂಡು ಹಿಂಗೆ ನೀರೊಳಗೆ ಆಟ ಆಡೋಣ, ಆಕಿಗೆ ಅದು ಮಸ್ತ್ ಅನಿಸ್ತ. ಫುಲ್ ಎಂಜಾಯ್ ಮಾಡಿದ್ಲಕಿ ನೀರೊಳಗೆ. ಈಗ ಏನು ಬೇಕು? ಇನ್ನಟ್ಟು ಹೋಗುನು ಅಲ್ಲೇ? ಮತ್ತು ಆಗಲೇ ಸಾಕು ಮಮ್ಮಿ ಮನೆಗೆ ಹೋಗುನು ಅನ್ನತ್ತಿದ್ದಿ. ಈಗ ಚಂದ ಮಜಾ ಬಂತು. ಎಲ್ಲಿ? ಸಾಕು ಬಾ ಹೋಗುನು. ಏನು ಬೇಡ ಬೇಡ. ಏನು ತಿನ್ನತಿ? ಎಗ್ ತಿನ್ನತಿ? ಹ್ಞೂ ತಿನ್. ದೋಸೆ ತಿಂತಿ? ಹ್ಞೂ ಸರಿ. ನಿಂಗೆ ಬೀಚ್ ಇಷ್ಟ ಆಯಿತು? ಇಷ್ಟ ಆಯ್ತು. ಮತ್ತೆ ಬರೋನು? ಈಗ ಮತ್ತೆ ಬೇರೆ ಕಡೆ ಹೋಗುನು? ಎಲ್ಲಿ ಹೋಗುನು? ವೈಟ್ ಗಾಡ್ಯಾಗ ಹೋಗುನು? ಬೋಟಿಂಗ್ ಮಾಡಕ್ಕೆ ಹೋಗುನು? ಸೊ ವಾಪಸ್ ರೂಮಿಗೆ ಅದು ಬಂದು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಅಲ್ಲಿಂದ ಚೆಕ್ಔಟ್ ಆಗೇವಿ. ಸೊ ಚೆಕ್ಔಟ್ ಆಗಿ ನಾವೀಗ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊಂಟೇವಿ, ದ್ಯಾಟ್ ಈಸ್ ಹೊನ್ನಾವರ. ಸೊ ನಮ್ದು ಡೇ 2 ಆಫ್ ದ ಟ್ರಿಪ್ ಇಸ್ ಹೊನ್ನಾವರ. ನಮ್ಮ ಟ್ರಿಪ್ಪಿನ ಸೆಕೆಂಡ್ ಡೇ ಸ್ಟಾರ್ಟ್ ಆಯ್ತಾ. ನಾವೀಗ ಹೊನ್ನಾವರ ರೀಚ್ ಆಗೇವಿ. ಇಲ್ಲಿ ನಾವು ಕೋಸ್ಟಲ್ ಬ್ರೀಸ್ ಹೋಮ್ ಸ್ಟೇ ಅಂತ ಹೇಳಿ ಅಲ್ಲೇ ಸ್ಟೇ ಆಗತ್ತೇವಿ. ಸೊ ಅದ್ರದ್ದು ಒಂದು ಕ್ವಿಕ್ ರೂಮ್ ಟೂರ್ ಕೊಡ್ತೇನೆ ನಿಮ್ಗೆಲ್ಲರಿಗೂ. ಇದು ಮೇನ್ ಡೋರ್ ಈ ಥರ ಐತೆ. ಹೊರಗಡೆಯಿಂದ ಸ್ಟೆಪ್ಸಿಂದ ಏರ್ಕೊಂಡು ಬಂದು ಲೆಫ್ಟಿಗೆ ಲಗೇಜ್ ಇಡ್ಲಿಕ್ಕೆ ಮತ್ತು ಕ್ಲೋತ್ಸ್ ಹ್ಯಾಂಗ್ ಮಾಡಲಿಕ್ಕೆ ಸ್ಪೇಸ್ ಕೊಟ್ಟಾರೆ. ಆ್ಯಂಡ್ ಇಲ್ಲಿ ವಾಶ್ರೂಮ್, ವೆರಿ ಬ್ಯೂಟಿಫುಲ್ ವಾಶ್ರೂಮ್ ಐತಿದ. ಸೊ ಎಸ್, ಇಲ್ಲಿ ಸಿಂಕ್ ಅದ, ಕೆಳಗಡೆ ಟವಲ್ಸ್, ಫ್ರೆಶ್ ಟವಲ್ಸ್ ಅದಾವ. ಆಮೇಲೆ ಇಲ್ಲೊಂದು ಓಲ್ ಮಿರರ್, ಇದು ಹ್ಯಾಂಡ್ ವಾಶ್. ಆಮೇಲೆ ಇಲ್ಲಿ ಎಲ್ಲ ಕೊಟ್ಟಾರೆ. ಇಲ್ಲೂ ಎಲ್ಲ ಶಾಂಪೂ, ಬಾಡಿ ಜೆಲ್ ಎಲ್ಲ ಐತಿ. ಸೊ ಚಂದ ಐತಿದು. ಇದು ವಾಶ್ರೂಮ್, ಇದು ರೂಮ್, ಬೆಡ್ರೂಮ್. ಇಲ್ಲ
ಚೆರಿ ಮತ್ತು ಪಪ್ಪ ಗೇಮ್ಸ್ ಆಡತ್ತಾರೆ. ಚೆರಿ ಇಷ್ಟು ಜಲ್ದಿ ಹೊಲಸು ಸಿಡ್ಸಕತ್ತಿ ಮಕ್ಕೋತಿ ಮಕ್ಕೋ. ಇದು ನಮ್ದು ರೂಮ್. ಈ ಸೈಡ್ ಮಿರರ್ ಐತಿ. ಆ್ಯಂಡ್ ಒಂದು ಟಿ ವಿ ಕೊಟ್ಟಾರ, ಮತ್ತೊಂದು ಟೇಬಲ್ ಐತಿ, ಟೇಬಲ್ ಚೇರ್ ಎಲ್ಲ ಇಟ್ಕೊಳಿಕ್ಕೆ, ಸ್ಪೂನ್ಸ್ ಆ್ಯಂಡ್ ಆಲ್. ಈ ಸೈಡ್ ಟೇಬಲ್ಸ್ ಎಲ್ಲ ಅದಾವ. ದೆನ್ ಇದೊಂದು ದೊಡ್ಡ ಬಾಲ್ಕನಿ ಐತಿಲ್ಲೇ. Here, this is the balcony and ಇದು view. ನಾವೀಗ ರೆಡಿ ಆಗಿವಿ ಬೋಟಿಂಗಿಗೆ ಹೋಗ್ಬೇಕಂತ ಹೇಳಿ. ಇಲ್ಲಿ ಶರಾವತಿ ಬ್ಯಾಕ್ ವಾಟರ್ದು ಬೋಟಿಂಗ್ ಐತಿ. ಸೊ ಅದಕ್ಕೆ ನಾನೀಗ ಡ್ರೆಸ್ ಹಾಕೊಂಡೇನಿ. ಲಾಸ್ಟ್ ಇಯರ್ ಆ್ಯನಿವರ್ಸರಿ ತೊಗೊಂಡಿದ್ದೆ ನಾನು ವೆಸ್ಟ್ ಸೈಡ್ದಾಗ. ಸೊ ಇವಾಗ ಅದನ್ನ ಹಾಕಿ ಸೊಕಾಸ ರಾಜು ನಮ್ಮ ಚೆರಿನೂ ಇಲ್ಲಿ ನೋಡಿಲ್ಲ ರೆಡಿ ಆಗ್ಯಾರ. ತೋರ್ಸು ಚೆರಿ ನಿನ್ನ ಡ್ರೆಸ್ ತೋರಿಸು. ಓ ಬ್ಯೂಟಿಫುಲ್. ನಾ ಚೆರಿಗೂ ಫ್ರಾಕ್ ಹಾಕ್ಕೊಂಡೈತಿ. ಈಗ ನಾವು ಬೋಟಿಂಗ್ ಹೋಗ್ಬೇಕು ಅಂದ್ರೆ ಈದ ಟೈಮ್ ಚಲೋ ಐತೆ ಅಂತ ಹೇಳಿದ್ರು ಅವ್ರು ನಾವು ಕೇಳಿದಾಗ. ನಾನು ಸನ್ಸೆಟ್ ಅಥವಾ ಸನ್ರೈಸ್ ಟೈಮಿಗೆ ಹೋಗೋಣ ಅಂದ್ಕೊಂಡೆ. ಬಟ್ ಅವರ ಈಗ ವಾಟರ್ ಲೆವೆಲ್ ರೈಸ್ ಆಗಿರ್ತೈತಿ ಮತ್ತು ಲೋಟಸಸ್ಸು ಈಗ ಸಿಗ್ತಾವಂತ. ಸೊ ಹಾಗಾಗಿ ಈಗ ಹೋದ್ರೆ ಆಯ್ತು ಅಂತೇಳಿ ಮತ್ತು ಜಲ್ದಿ ರೆಡಿಯಾಗಿ ಹೊಂಟ್ರೇವೆ. ಸರಿ, ಹೆಂಗೈತಿ ಬೋಟಿಂಗ್? ಬೋಟಿಂಗ್ ಹೆಂಗೈತಮ್ಮ? ಚೆನ್ನಾಗೈತಿ. ಇದು ಶರಾವತಿ ಬ್ಯಾಕ್ ವಾಟರ್ ರಿವರ್ ಬೋಟಿಂಗ್. ಯಾವುದು ಸೈಟ್ ಬೋಟ್ ಸೈಟ್ ನಮ್ದು. ಹೌದಾ? ಅಲ್ಲಿ ಹೋಟೆಲಿಗೆ ಸೊ ನಾವೇನು ಸ್ಟೇ ಆಗಿದ್ವಲ್ಲ ಕೋಸ್ಟಲ್ ಬ್ರೀಸ್ ಹೋಮ್ ಸ್ಟೇ, ಸೊ ಅವ್ರ ಹೊತ್ತಿಂದನೇ ನಮಗಿಲ್ಲೇ ಬೋಟಿಂಗ್ ಇತ್ತು. ಸೊ ನಾವು ಅದ್ರಾಗನ ಹೊಂಟಿದ್ವಿ. ಇದು ಆಲ್ಮೋಸ್ಟ್ 1.5 hourದು ಬೋಟಿಂಗ್ ಇರ್ತೈತಂತ. ಮತ್ತು ಇಲ್ಲೇ ಬೇರೆ ಬೋಟಿಂಗ್ಸ್ ಇದೂ ಅವೈಲಬಲ್ ಇದ್ದು ಫೆಸಿಲಿಟೀಸ್. ಇವಾಗ ನೀವು ಇಲ್ಲಿ ಸ್ಟೇ ಆಗಿಲ್ಲ ಅಂತಂದ್ರೂ ಬೇರೆ ಕಡೆಯಿಂದನೂ ನೀವು ಬೋಟಿಂಗನ್ನ ತೊಗೋಬೋದಾ. ಸರಿ ನೋಡಿಲ್ಲೇ ಮಾಡಲ್ಲಾರು. ಸೊ ಇವೆಲ್ಲ ಏನು ಮನೆಗಳು ಅದಾವಲ್ಲ, ಇವೆಲ್ಲ ಇಲ್ಲೇ ಉಳ್ಕೊಂಡಿರೋ ಫಿಶರ್ಮ್ಯಾನ್ಗಳದ ಮನೆಗಳಂತ. ಸೊ ಇಲ್ಲೇ ಅವರ ಮೀನುಗಳನ್ನೆಲ್ಲ ಹಿಡಿದ ಬೇರೆ ಬೇರೆ ಊರುಗಳಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಸಂಜೆ 7 ಗಂಟೆ ಅಂದರೆ ಬೋಟಿಂಗ್ ಬಂದ್ ಮಾಡ್ತಾರಂತ. ಸೊ ಅವ್ರಿಗೆಲ್ಲ ಅವ್ರದ್ದು ಅದು ಒಂದೊಂದು ಬೋಟ್ಸ್ ಇದ್ದು ಅವ್ರ ಮನೆ ಮುಂದೆ. ಸೊ ನಂಗೆ ನೋಡೋಕೆ ಎಷ್ಟು ಚಂದ ಅನ್ಸಾಕತ್ತಲ್ಲೇ. ಸೊ ಮನೆ ಹಿತ್ತಲ್ದಾಗ ಅಂದರೆ ಈ ಥರ ಫುಲ್ ಮಸ್ತ್ ವ್ಯೂ ಕಾಣ್ತೈತೆ ಅವ್ರಿಗೆ ಡೈಲಿ. ಸೊ ಅವು ಮನೆಗಳೂ ಚಂದ ಇದ್ದು, ಒಂದೊಂದು ದೊಡ್ಡ ಇದ್ದು, ಒಂದೊಂದು ಸಣ್ಣ ಗುಡಿಸಲ್ಗತೆನೂ ಇದ್ದು. ಸೊ ಅದನ್ನೆಲ್ಲ ವ್ಯೂ ಎಂಜಾಯ್ ಮಾಡ್ಕೊತ ನಾವು ಹೋದ್ವಿ. ಮಾವೊಳಗೆ ಏನೈತಿ? ಏನಿರ್ತೈತೆ ಮಾವೊಳಗೆ? ಏನಿರ್ತೈತೆ ಮಾವೊಳಗೆ? ಫಿಶ್. ಫಿಶ್ ತಿಂತಿ ಇಲ್ಲ? ಸೊ ನಾವಿಲ್ಲೇ ಕೇರಳ ಪಾಯಿಂಟಿಗೆ ಬಂದ್ವಿ ಫಸ್ಟ್. ಸೊ ಈ ಥರ ಮಸ್ತ್ ಚಿಕ್ಕ ಕೊಕೊನಟ್ದು ಗಿಡಗಳಿದ್ದು. ಸೊ ಮಸ್ತ್ ಇತ್ತಲ್ಲೇ.
ಅಲ್ಲೆಲ್ಲ ಮಂದಿ ಈ ಥರ ಮನೆ ಹಿಂದ್ಗಡೆ ಸಣ್ಣ ಸಣ್ಣ ಅಂಗಡಿಗತೆ ಹಾಕ್ಕೊಂಡಿದ್ರು. ಸೊ ಯಾರ್ಯಾರು ಬೋಟಿಂಗ್ ಮಾಡತ್ತಿದ್ರಲ್ಲ ಅವರೆಲ್ಲ ಅಲ್ಲಿ ನಿಂದ್ರಿಸಿ ಎಲ್ಲ ಹಿಂಗೆ ತೊಗೊಳತ್ತಿದ್ರು. ಅಲ್ಲೇ ಕೋಕಮ್ ಜ್ಯೂಸ್ ಮತ್ತು ಮಜ್ಜಿಗೆ ಮತ್ತು ಶುಗರ್ ಕೇನ್ ಜ್ಯೂಸ್, ಚಿಪ್ಸ್ ಈ ಥರ ಎಲ್ಲ ಮಾರಾತಿದ್ರು ಸಣ್ಣ ಪುಟ್ಟ ಇದನ್ನು ಸ್ನ್ಯಾಕ್ಸ್. ಸೊ ನಾವು ಅಲ್ಲೇ ಕೋಕಮ್ ಜ್ಯೂಸ್ ಮತ್ತು ಮಜ್ಜಿಗೆ ಟ್ರೈ ಮಾಡಿದ್ವಿ. ಸೊ ವಿ ಹ್ಯಾವ್ ರೀಚ್ಡ್ ಲೋಟಸ್ ಪಾಯಿಂಟ್ ನಾವು. ಬಟ್ ಆ್ಯಕ್ಚುಲಿ ಇದು ಭಾಳ ಚಂದ ಕಾಣ್ತೈತೆ ಲೋಟಸ್ ಎಲ್ಲ ಮ್ಯಾಲಿದ್ದು ಅಂದ್ರೆ. ಬಟ್ ಈಗ ನಮ್ದು ವಾಟರ್ ಲೆವೆಲ್ ಹೈ ಆಗಿದ್ದರಿಂದ ಲೋಟಸ್ಗಳೆಲ್ಲ ಒಳಗೆ ಹೋಗಿದ್ದು. ಸೊ ಹಾಗಾಗಿ ಒಳಗಿದ್ದು ಕಾಣತ್ತಿದ್ದು, ಬಟ್ ಹಿಂಗೆ ಕೈಗೆ ಸಿಗೋಂಗೆ ಇರಲಿಲ್ಲ ಯಾವು. ಸೊ ಹಂಗಾಗಿ ಹಂಗೆ ಸುಮ್ಮನೆ ನೋಡ್ಕೊಂಡು ವಾಪಸ್ ಹೊಂಟ್ವಿ. ಸೊ ಓವರಾಲ್ ಇದು ಬೋಟ್ ರೈಡ್ ನಮ್ಗೆ ಇಷ್ಟ ಆಯ್ತಾ, ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ 3 ಜನ. ಸೊ ತಂಪು ಗಾಳಿ ಇತ್ತ ಬರೋದು ಮುಂದೆ, ಹೋಗೋದು ಮುಂದೆ ಒಂದು ಸ್ವಲ್ಪ ಬಿಸಿಲಿತ್ತು, ಬಟ್ ಸ್ಟಿಲ್ ಎಂಜಾಯ್ ಮಾಡಿದ್ವಿ. ಸೊ ನಾವೀಗ ಊಟ ಅದು ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ಈವ್ನಿಂಗ್ ಶರಾವತಿ ಬ್ಯಾಕ್ ವಾಟರ್ಸ್ದು ಮ್ಯಾಂಗ್ರೂವ್ ಬೋರ್ಡ್ ವಾಕಿಗೆ ಹೊಂಟೇವಿ. ಸೊ ಎಲ್ಲರೂ ರೆಡಿ ಆಗೇವಿ, ಅಷ್ಟು ಬ್ಲ್ಯಾಕ್ನಾಗ ರೆಡಿ ಆಗೇವಿ. ಸೊ ಹಂಗೆ ನಾನಿಲ್ಲಿ ನಮ್ಮ ಬಾಲ್ಕನಿದಾಗಿನ ವ್ಯೂ ತೋರಿಸ್ತೇನೆ ನಿಮ್ಗೆ, ಎಷ್ಟು ಚಂದ ಆಗೈತಿ ಈಗ ಈವ್ನಿಂಗ್ ಅಂಥೇಳಿ. ಎಷ್ಟು ಬ್ಯೂಟಿಫುಲ್ ಆಗೈತಿ ಇಲ್ಲಿ. ಸೊ ನಾವಿಲ್ಲೇ ಮ್ಯಾಂಗ್ರೂವ್ ಬೋರ್ಡ್ ವಾಕಿಗೆ ಹೊಂಟೇವಿ. ಮ್ಯಾಂಗ್ರೂವ್ ಬೋರ್ಡ್ ವಾಕ ಮತ್ತು ಎಕೋ ಬೀಚ ರೋಡ್ದ 2 ಸೈಡ್ ಅಪೋಸಿಟ್ ಸೈಡ್ ಅದಾವ. ಸೊ ನಾವು ಫಸ್ಟ್ ಇದು ಬೋರ್ಡ್ ವಾಕ್ ಮುಗಿಸ್ಕೊಂಡು ಅಂಥೇಳಿ, ಯಾಕಂದ್ರೆ 6:30 ಅಂತಂದ್ರೆ ಇದು ಕ್ಲೋಸ್ ಆಕತ್ತಂತ, ಅಲ್ಲಿ ಫುಲ್ ಕತ್ಲಾಗಿ ಬಿಡ್ತೈತಲ್ಲ. ಸೊ ಹಾಗಾಗಿ ನಾವು ಹೋದ ತಕ್ಷಣ ಅಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ ಚಲೋ ಇತ್ತು ಜಾಗ. ಸೊ ಒಂದು ಕಡೆ ಪಾರ್ಕ್ ಮಾಡಿದ್ವಿ. ಆಮೇಲೆ ತಿಲ್ಲೇ ಹಿಂಗೆ ಒಂದು ಸಣ್ಣದ ಕೆಫೆಗತ್ತೆ ಇತ್ತು, ಅಲ್ಲೇ ಜ್ಯೂಸ ಮತ್ತು ಸಣ್ಣದಾಗಿ ಸ್ನ್ಯಾಕ್ಸ್ ಹೀಗೆಲ್ಲ ಕೊಡತ್ತಿದ್ರ. ಬಟ್ ಫಸ್ಟ್ ನಾವು ಇದು ಬೋರ್ಡ್ ವಾಕ್ ಮುಗಿಸ್ಕೊಂಬರೋಣ, ಆಮೇಲೆ ನೋಡೋಣ ಅಂಥೇಳಿ ಆ ಕಡೆ ಹೊಂಟೀವಿ. ಸೊ ಇಲ್ಲೇ ಪರ್ ಹೆಡ್ 10 ರೂಪೀಸ್ ಐತಿ. ಮತ್ತು ಹಿಂಗೆ ಏನರ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮಾಡ್ಕೊಳ್ಳೋದಿತ್ತಂದ್ರೆ ನಾವು 1000 ರೂಪೀಸ್ ಪೇ ಮಾಡಬೇಕಿತ್ತು. ನಾವಿಲ್ಲೇ 20 ರೂಪೀಸ್ ಪೇ ಮಾಡಿದ್ವಿ, ಚೆರಿಗೇನು ತೊಗೊಳಿಲ್ಲ. ಮತ್ತು ಇಲ್ಲೇ ಹೆಂಗೆ ಮ್ಯಾಂಗ್ರೂವ್ಸ್ ಎಲ್ಲ ಹೆಂಗೆ ಬೆಳಿತಾವ, ಅದ್ರದ್ದು ಬೀಜಗಳಾಗಲಿ ಹೂಗಳಾಗಲಿ ಮತ್ತು ಬೇರೆ ಬೇರೆ ಥರದ ಮ್ಯಾಂಗ್ರೂವ್ಸ್ಗಳು ಇವೆಲ್ಲದ್ರ ಬಗ್ಗೆನೂ ಇದು ಹಿಂಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಬೋರ್ಡ್ಸ್ ಎಲ್ಲ ಹಾಕಿ. ಸೊ ಚೆನ್ನಾಗಿತ್ತು. ನಾ ಇವತ್ತು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಮ್ದು ಈ ಥರ ಹಿಂಗೆ ಮ್ಯಾಂಗ್ರೂವ್ಸ್ ಹಿಂಗೆ ಅದ್ರ ಮಧ್ಯದಿಂದ ಹಿಂಗೆ ಬೋರ್ಡ್ ವಾಕ್ನಾಗ ಹೊಂಟಿದ್ದ. ಸೊ ಪ್ರತಿಯೊಂದು ಪಾಯಿಂಟಲ್ಲೂ ಹಿಂಗೆ ಒಂದೊಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬರೆದಿದ್ರು ಎಲ್ಲ ಥರ ಮ್ಯಾಂಗ್ರೂವ್ಸ್ಗಳ ಬಗ್ಗೆ. ನಾವು ಬೋಟಿಂಗ್ ಹೋಗಿದ್ವಲ್ಲ, ಆ ಬೋಟಿಂಗ್ ಹೋದಾಗ ಆ ಮ್ಯಾಂಗ್ರೂವ್ಸ್ ಒಳಗೆ ಕಂಪ್ಲೀಟ್ ಪಿಂಕ್ ಫ್ಲವರ್ಸ್ ಬರತ್ತಿದ್ದು. ಅದೊಂಥರ ಬೇರೆ ಮ್ಯಾಂಗ್ರೂವ್ಸ್ ಇದ್ದು ನೋಡು. ನೀ ಎಲಿ ಕಿತ್ತಿದ್ದಿಲ್ಲ, ಅದ್ರದ್ದು ರೌಂಡ್ ಇದ್ದು ಎಲಿಗಳು ಮ್ಯಾಂಗ್ರೂವ್ಸ್. ಇದೊಂಥರ ಚೂಪ್ ಅದಾವ. ಇಲ್ಲ ನೋಡೋದು ಅದ್ರ ಮ್ಯಾಂಗ್ರೂವ್ ಫ್ರೂಟ್. ಓಕೆ, ಅದು ಏನಾಗೈತಲ್ಲಪ್ಪಿ ಬೀನ್ಸ್ ಗತೆ ಇಷ್ಟು ಉದ್ದುದ್ದ ಅವ ಹಿಂಗೆ ಬಿದ್ದ ಅಲ್ಲಿ ಮೊಳಕೆ ಹೊಡೆದವ ನಾವು. ಮತ್ತು ಅದ್ರೊಳಗೆ ಅವ ಹಿಂಗೆ ಬೀಳ್ತಾವ, ಬಿದ್ದ ಅದ್ಲಿಂದನ ಪ್ಲಾಂಟ್ ಆಗತ್ತದ ನೋಡಲ್ಲಿ. ಅಲ್ಲೇ ಹಿಂಗೆ ಸ್ಟ್ರೇಟ್ ಬಿದ್ದಾವ ನೋಡವೆಲ್ಲ. ಅವ ಬೀನ್ಸ್ ಗತೆ ಇದ್ದು ಉದ್ದನು ಬಿದ್ದ ಅಲ್ಲೇ ಮೊಳಕೆ ಹೊಡೆದವ. ಮತ್ತು ಹೊಸ ಪ್ಲಾಂಟ್ ಆಗಿ ರೇಸ್ ಆಗದ. ಇಲ್ಲೆಲ್ಲ ಅದಕ್ಕೆ ಹಿಂಗೆ ಸ್ಟ್ರೇಟ್ ಅದಾವ, ಹಿಂಗೆ ಬಿದ್ಕೊಳ್ಳಿ. ಇದೆಷ್ಟು ಚಂದ ಬಂದೈತೆ ನೋಡಿಲ್ಲ, ರೂಟ್ಸ್ ಎಷ್ಟು ಚಂದ ಎಂಟರ್ ಕನೆಕ್ಟೆಡ್ ಆಗ್ಯಾವ. ಸರಿ, ಏನದು ನಿನ್ನ ಕೈಯಾಗ? ಮ್ಯಾಂಗೋ ಅಲ್ಲಮ್ಮ, ಅದು ಮ್ಯಾಂಗ್ರೂ ಅಮ್ಮ, ಮ್ಯಾಂಗ್ರೂ ಅದು. ಮ್ಯಾಂಗೋ ಅನ್ನತ್ತಳಕ್ಕೆ ಅವಾಗಿಂದ. ಈ ಥರ ಹಿಂಗೆ ಇಲ್ಲೆಲ್ಲ ಚೂಪ್ ನಿಂತಾವಲ್ಲ, ಇವು ಉಸಿರಾಟಕ್ಕೆ ಮತ್ತು ಆಧಾರಕ್ಕೆ ನೆರವಾಗುವ ವಿಶೇಷ ಬೇರುಗಳು, ರೆಸ್ಪಿರೇಷನಿಗೆ ಯೂಸ್ಫುಲ್ ಆಗೋದು. ಮತ್ತು ಅವೆಲ್ಲ ಸೀಡ್ಸ್ ಅವ. ಸೊ ಇದ್ರ ಬಗ್ಗೆ ಎಷ್ಟೊಂದು ಮ್ಯಾಂಗ್ರೂವ್ಸ್ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಾರೆ ಇದ್ರೊಳಗೆಲ್ಲ. ಸೊ ನಾಲೆಜಬಲೂ ಐತಿದೆಲ್ಲ ಇದ್ರೊಳಗೆ.
ಅಷ್ಟೊಂದು ನಾಲೆಜ್ ಗೊತ್ತಾತ್ಲ ಅದ್ರದಾಗ ಮ್ಯಾಂಗ್ರೋಸ್ ಬರೀ ಮ್ಯಾಂಗ್ರೋಸ್ ಅಂದರೆ ಏನಂತ ಹೇಳಿ ಬರೀ ಕೇಳಿತ್ತಷ್ಟೇ ಅದಕ್ಕೆ ನೋಡಿರಲಿಲ್ಲ ಆ್ಯಕ್ಚುಲಾಗಿ ನೋಡಿ ಅದ್ರ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಸಿಕ್ತು. ಈಗ ಮ್ಯಾಂಗ್ರೋಸ್ ಎಲ್ಲ ಮುಗಿಸ್ಕೊಂಬಂದ ವೇರ್ ಹ್ಯಾವಿಂಗ್ ವಾಟರ್ಮೆಲನ್ ಜ್ಯೂಸ್ ಮತ್ತು ಅಲ್ಲಿ ಭಾಳ ಶಿಖಿ ಐತಿ ಫುಲ್. ಸರಿ ಮ್ಯಾಂಗ್ರೋಸ್ ಹೆಂಗಿತ್ತ ಇಲ್ಲಿ ನೋಡು ಮ್ಯಾಂಗ್ರೋಸ್ ಹೆಂಗಿತ್ತು ಆಗಿತ್ತ ಹಂಗಿತ್ತು. ಸೊ ನಾವೀಗಿಲ್ಲ ಎಕೋ ಬೀಚಿಗೆ ಬಂದಿದ್ವಿ. ಮಸ್ತ್ ಸನ್ಸೆಟ್ ಟೈಮಿಗನ ಬಂದಿದ್ವಿ, ಕರೆಕ್ಟ್ ಟೈಮಿಗೆ. ಭಾಳ ಚಂದ ಕಾಣಕತ್ತಿತ್ತು ವ್ಯೂ ಮಾತ್ರ, ನೀವೇ ನೋಡ್ಬೋದು. ಇಷ್ಟು ಎಂಜಾಯ್ ಮಾಡಿದ್ನಲ್ಲ ನಾನು ಆ ವ್ಯೂನ. ಅಲ್ಲಿ ಎಷ್ಟೋ ತನಕ ಕುಂತ್ವಿ ನಾವು, ಫುಲ್ ಕತ್ಲಾಗೋ ತನಕ ಕುಂತ ಅಲ್ಲೇ ತಂಪು ಗಾಳಿ, ಅದು ವೇವ್ಸದ ಸೌಂಡ ಮತ್ತು ಅದು ಸನ್ಸೆಟ್ ಇದನ್ನೆಲ್ಲ ನೋಡ್ಕೊತ ಕುಂತಿದ್ವಿ ನಾವು. ಚೆರಿನೂ ಎಷ್ಟೊತ್ತನ ಅಲ್ಲಿ ಕುಂತ ಸ್ಯಾಂಡ್ ಒಳಗೆ ಆಟ ಆಡಿದ್ಲು. ನಂಗೆ ಎಲ್ಲದಕ್ಕಿಂತ ಬೆಸ್ಟ್ ಅನಿಸಿದ್ದು ಇಲ್ಲಿ ನಾವು ನೀರಾಗ ಆಡಲಿಲ್ಲ ಅಂದರೂ ಅಲ್ಲಿ ಕುಂತು ಹಿಂಗೆ ವ್ಯೂನ ಎಂಜಾಯ್ ಮಾಡಕತ್ತಿತ್ತಲ್ಲ, ಅದನ್ನ ನಂಗೆ ಭಾಳ ಲೈಕ್ ಆತ ಅಲ್ಲಿದ. ಚಲೋ ಐತ್ಲ ಇಲ್ಲೂ ಮಸ್ತ್ ಸನ್ಸೆಟ್. ಎಲ್ಲೇ ಇಲ್ಕೊಂಡ್ರು ಮಸ್ತ್ ಒಂದು ಸೈಡ್ ಬಂದು ಕುಂತೇವೆ. ಈಗ ಬೀಚ್ ಎಂಜಾಯ್ ಮಾಡತ್ತೇವೆ, ಸನ್ಸೆಟ್ ಬೀಚ್. ಸರಿ ಹಾಯ್ ಮಾಡು. ಹಾಯ್ ಚರಿಗೆ ಈಗ ಚಲೋ ಆಗೈತಿ ಇಲ್ಲಿ ಬಂದು ಕುಂತು ಉಸುಕ್ನಾಗ ಆಟ ಆಡಕ್ಕೆ. ನಿನ್ನೆ ಫುಲ್ಲೆಲ್ಲ ಅದನ್ನ ಆಟ ಆಡ ಅಲ್ಲ. ಒಂದು ಸ್ವಲ್ಪ ಹೊತ್ತು ಕುಂತ ಮತ್ತು ಊಟ ಅದು ಮಾಡ್ಕೊಂಡು ವಾಪಸ್ ರೂಮಿಗೆ ಹೋಗ್ತೇವೆ ನಾವೀಗ. ಎಲ್ಲೋ ತಿಂಚು ಕಾಲ ಎಲ್ಲೈತಿ ಹೋತು ಉಸುಕ್ನಾಗ ಹೋತು ಇಂಚು ಕಾಲ. ಎಲ್ಲಿ ಹೋತು ಇಂಚು ಕಾಲ? ಇಲ್ಲೇ ಐತಿ, ತೋರ್ಸು ಎಲ್ಲೈತಿ. ಬಂತಲ್ಲ, ಎಲ್ಲಿ ಹೋಗಿತ್ತು ನಿನ್ನ ಕಾಲ? ಉಸುಕ್ ಹಾಕಿದ್ದಿ? ಹೋಗ ಬಾಡಮ್ಮ, ಮಮ್ಮಿ ಮೇಲೆ ಹಾಕ್ಬೇಡ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲೇ ಬೆಳಗ್ಗೆ ಜಲ್ದಿನ ಎಚ್ಚರ ಆತ. ಸೊ ಕೆಳಗೆ ಇಳಿದು ಬಂದಿದ್ವಿ ನಾನು ಚೆರಿ. ಇಲ್ಲೇ ನಮಗೆ ನಿನ್ನೆ ಆ ಬೋಟಿಂಗ್ದವ್ರು ಹೇಳಿದ್ರೆ ಹಿಂಗೆ ವಾಟರ್ ಲೆವೆಲ್ ಫುಲ್ ಕಡಿಮೆ ಆಗಿಬಿಡ್ತೈತಿ. ಮತ್ತು ನೆಕ್ಸ್ಟ್ ಡೇ 9 ಗಂಟೆ ಅಥವಾ 10 ಗಂಟೆ ಬೆಳಗ್ಗೆ ಅದು ಹಿಂಗೆ ಸಣ್ಣಂಗೆ ತುಂಬ್ಕೊತೈತೆ ಅಂಥೇಳಿ. ಸೊ ನಂಗೆ ಅದು ನೋಡಿ ಫುಲ್ ಶಾಕ್ ಆಗುತ್ತೆ. ಯಾಕಂದ್ರೆ ನಿನ್ನೆರೆ ನಾವು ಅದ್ರ ಮ್ಯಾಲೆ ಹಿಂಗೆ ಫುಲ್ ನೀರು ತುಂಬಿತ್ತು, ನಾವು ಅದ್ರ ಮ್ಯಾಲೆ ಬೋಟ್ನಾಗ ಬಂದಿದ್ವಿ. ಬಟ್ ಈಗ ನೋಡ್ತೀವಿ ಫುಲ್ ಹಿಂಗೆ ಹೋಗಿ ರ್ಯಾಡಿಯಾಗಿ ಫುಲ್ ನೆಲಕ್ಕೆ ಹತ್ತೈತಲ್ಲ ಅಂಥೇಳಿ. ಸೊ ಆಮೇಲೆ ಇಲ್ಲೇ ಒಂದು ಸಣ್ಣ ಜೋಕಾಲಿ ಕಟ್ಟಿದ್ರೆ ಚೆರಿ ಅದ್ರ ಹಾಕ್ಕೊಂತ ಆಟ ಆಡಕ್ಕೆ ಹತ್ತಿದ್ಲು. ಸೊ ನಾವೀಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸಿಗೆ ಚೆಕ್ಔಟ್ ಆದ್ವಿ ರೂಮಿಂದ. ಈಗ ನಾವು ವಾಪಸ್ ಹಾವೇರಿಗೆ ಹೊಂಟಿದ್ವಿ. ಸೊ ಈಗ 2 ಡೇಸ್ ಅಂತೂ ಫುಲ್ ಮಸ್ತ್ ಎಂಜಾಯ್ ಆತ, ರಿಲ್ಯಾಕ್ಸಿಂಗ್ ಇತ್ತು ನಮಗೆ. ಚೆರಿನೂ ಫುಲ್ ಎಂಜಾಯ್ ಮಾಡಿದ್ಲ. ಸೊ ಈಗ ವಾಪಸ್ ನಮ್ಮ ಊರಿಗೆ ನಾವು ಹೊಂಟೇವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರ್ತೈತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.